Hello all, welcome to my YouTube channel Kannada Made Simple. Today I will take you through a chapter from the 7th grade Tili Kannada Antima Vidaya with English translation and transcription for better understanding and pronunciation. So let's begin. The first main Padagala Artha, word meaning. Antya Kriye, Uttara Kriye, funeral. Gunagata, Akshepita or Aspashta Matu, grumbling. ದೌಡಾಯಿಸು ಓಡುವುದು ಆರ್ ಅವಸರ ರನ್ ಆರ್ ರಶ್ ಪಣಕ್ಕಿಡು ಪ್ರತಿಜ್ಞೆ ಆರ್ ಭರವಸೆ ವೇಜರ್ ಆರ್ ಪ್ಲೆಜ್ ಪುರುಸೊತ್ತು ಬಿಡುವು ಆರ್ ವಿರಾಮ ಲಿಜರ್ ಮಡು ಆಳ ಆರ್ ಗುಂಡಿ ಡೆಪ್ತ್ ಆರ್ ಅ ಪಿಟ್ ವಿದಾಯ ಬೀಳ್ಕೊಡು ಫೇರ್ವೆಲ್ ಸಾಂತ್ವನ ಸಮಾಧಾನ ಆರ್ ಸಂತೈಸು ಕಂಫರ್ಟ್ ಅನುವು ಅವಕಾಶ ಆಪರ್ಚುನಿಟಿ ತುರ್ತು ಜರೂರು ಬೇಗನೆ ಅರ್ಜೆಂಟ್ ಆರ್ ಎಮರ್ಜೆನ್ಸಿ ಧಾವಂತ ಆತುರ ರಶ್ ಪಾರಾಗು ಬಿಡುಗಡೆಯಾಗು ಎಸ್ಕೇಪ್ ಬಚಾವು ಕಾಪಾಡು ಆರ್ ರಕ್ಷಿಸು ರೆಸ್ಕ್ಯೂ ಮೂದಲಿಸು ಹೀಯಾಳಿಸು ಟಾಂಟ್ ಶತಪಥ ಅತ್ತಿಂದಿತ್ತ ನಡೆದಾಡುವುದು ಆಂಕ್ಷಿಯಸ್ ವಾಕ್ ಹರಿಹಾಯಿ ಕೋಪಗೊಳ್ಳು ಆರ್ ರೇಗುವುದು. The next main, ಒಂದು ವಾಕ್ಯದಲ್ಲಿ ಉತ್ತರಿಸಿ, answer in one sentence. The first question, ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು ಏಕೆ? Why was there a rush in the doctor's walk? Answer, ರೋಗಿಯೊಬ್ಬನನ್ನು ಉಳಿಸಲು ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು. The doctor was in a rush because he was worried that he was late to save a patient. Second, ಆಪರೇಷನ್ ಕೊಠಡಿಯ ಬಳಿ ಇದ್ದ ತಂದೆಯ ಮುಖದಲ್ಲಿ ಯಾವ ಆತಂಕವಿತ್ತು? ವಾಟ್ ಆಂಗ್ಸೈಟಿ ವಾಸ್ ದೇರ್ ಆನ್ ದ ಫಾದರ್ಸ್ ಫೇಸ್ ನಿಯರ್ ದ ಆಪರೇಟಿಂಗ್ ರೂಮ್? ಆನ್ಸರ್, ಆಪರೇಷನ್ ಕೊಠಡಿಯ ಬಳಿ ಇದ್ದ ತಂದೆಯ ಮುಖದಲ್ಲಿ ತನ್ನ ಮಗನ ಬಗ್ಗೆ ಆತಂಕವಿತ್ತು. ದ ಫಾದರ್ ನಿಯರ್ ದ ಆಪರೇಟಿಂಗ್ ಥಿಯೇಟರ್ ವಾಸ್ ವರಿಡ್ ವೆದರ್ ಹಿ ವುಡ್ ಸಿ ಹಿಸ್ ಸನ್ ಅಲೈವ್ ಅಗೇನ್. ದ ಥರ್ಡ್ ಕ್ವೆಶ್ಚನ್, ಸಾವಿನ ಬಗ್ಗೆ ವೈದ್ಯರು ಏನೆಂದು ಹೇಳಿದರು? What did the doctor say about the death? Answer, ವೈದ್ಯರು ಸಾವನ್ನು ಮುಂದೂಡಬಹುದೇ ವಿನ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. The doctor can only postpone the death, but it cannot be avoided permanently. Fourth question, ವ್ಯಕ್ತಿಗೆ ಕಷ್ಟದ ಭಾರ ಅರ್ಥವಾಗುವುದು ಯಾವಾಗ? When does a person understand the burden of difficulty? Answer, ವ್ಯಕ್ತಿಗೆ ಕಷ್ಟದ ಭಾರ ಆ ಕಷ್ಟಕ್ಕೆ ಸಿಲುಕಿದಾಗ ಅರ್ಥವಾಗುತ್ತದೆ. A person understands the burden of difficulty when he is caught in it himself. Fifth question, ವೈದ್ಯರು ಆಪರೇಷನ್ ಮುಗಿಸಿ ಅವಸರದಿಂದ ಮನೆಗೆ ತೆರಳಿದ್ದು ಏಕೆ? Why did the doctor rush to his home after the operation or the surgery? Answer, ವೈದ್ಯರು ಆಪರೇಷನ್ ಮುಗಿಸಿ ತಮ್ಮ ಮಗನ ಅಂತಿಮ ವಿದಾಯಕ್ಕಾಗಿ ಅವಸರದಿಂದ ಮನೆಗೆ ತೆರಳಿದರು. The doctor completed the surgery and hurried home for their son's final farewell. The next main, 2-3 ವಾಕ್ಯಗಳಲ್ಲಿ ಉತ್ತರಿಸಿ. Answer in 2 to 3 sentences. The first question, ಆಪರೇಷನ್ ಥಿಯೇಟರ್ ನತ್ತ ದೌಡಾಯಿಸಿದ ವೈದ್ಯನ ಮೇಲೆ ರೋಗಿಯ ತಂದೆ ಏನೆಂದು ಹರಿಹಾಯ್ದರು? How did the patient's father attack the doctor who rushed to the operating theatre? Answer, ಆಪರೇಷನ್ ಥಿಯೇಟರ್ ನತ್ತ ದೌಡಾಯಿಸಿದ ವೈದ್ಯನ ಮೇಲೆ ರೋಗಿಯ ತಂದೆ, ನಿಮಗೆ ಇಷ್ಟೊತ್ತು ಬೇಕಾಯಿತೆ, ನನ್ನ ಮಗನ ಜೀವ ಅಪಾಯದಲ್ಲಿ ಇದೆ ಎಂದು ನಿಮಗೆ ಗೊತ್ತಿಲ್ಲವೇ ಎಂದು ಹರಿಹಾಯ್ದರು. The patient's father said to the doctor who rushed to the operation theatre, did you need this much time to reach? Don't you know that my son's life is in danger? The second question, ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಯನ್ನು ಏನೆಂದು ವಿನಂತಿಸಿಕೊಂಡರು? How did the doctor request the father of the patient who was in a rage? Answer, ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಗೆ, ದಯವಿಟ್ಟು ಕ್ಷಮಿಸಿ, ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ, ನನಗೆ ಫೋನ್ ಬರುತ್ತಲೇ ಹೊರಟು ಬಂದಿದ್ದೇನೆ, ಸ್ವಲ್ಪ ಶಾಂತನಾಗಿ ನನ್ನ ಕೆಲಸ ಮಾಡಲು ಬಿಡಿ ಎಂದು ವಿನಂತಿಸಿಕೊಂಡರು. The doctor told the patient's father, who was furious, please excuse me, I wasn't in the hospital. I left as soon as I got a call. Please calm down a little and let me do my job. Third question,
ವೈದ್ಯರು ರೋಗಿಯ ತಂದೆಗೆ ಏನೆಂದು ಭರವಸೆ ನೀಡಿದರು? ವಾಟ್ ಡಿಡ್ ದ ಡಾಕ್ಟರ್ ಪ್ರಾಮಿಸ್ ಟು ದ ಪೇಷಂಟ್ಸ್ ಫಾದರ್? ಆನ್ಸರ್: ವೈದ್ಯರು, ನಾನು ಪ್ರಾಮಾಣಿಕವಾಗಿ ನಿನ್ನ ಮಗನನ್ನು ಉಳಿಸಲು ಪ್ರಯತ್ನಿಸುತ್ತೇನೆ, ಆದರೆ ಸಾವನ್ನು ಮುಂದೂಡಬಹುದೇ ವಿನ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂದು ಭರವಸೆ ನೀಡಿದರು. ಆಸ್ ಅ ಡಾಕ್ಟರ್, ಐಲ್ ವರ್ಕ್ ಆನೆಸ್ಟ್ಲಿ. ಐ ವಿಲ್ ಟ್ರೈ with all my ability to save your son, but death can only be postponed, not avoided. I don't have the power to avoid it. Fourth question. ಆಪರೇಷನ್ ಮುಗಿಸಿ ಹೊರನಡೆದ ವೈದ್ಯರನ್ನು ರೋಗಿಯ ತಂದೆ ಏನೆಂದು ಮೂದಲಿಸಿದರು? What did the patient's father taunt the doctor who walked out of the operation theatre? Answer: ಆಪರೇಷನ್ ಮುಗಿಸಿ ಹೊರನಡೆದ ವೈದ್ಯರನ್ನು ರೋಗಿಯ ತಂದೆ, ಇವನೇಕೆ ಇಷ್ಟು ತಾಳ್ಮೆಗೆಟ್ಟವನಂತೆ ವರ್ತಿಸುತ್ತಿದ್ದಾನೆ? ನನ್ನ ಮಗನ ಸ್ಥಿತಿಗತಿ ಬಗ್ಗೆ ತಿಳಿದುಕೊಳ್ಳೋಣ ಎಂದರೆ ಓಡುತ್ತಿದ್ದಾನಲ್ಲ. ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂಥದ್ದು. ಇವರಿಗೆ ರೋಗಿಗಳ ಜೀವಕ್ಕಿಂತ ದುಡ್ಡು ದೊಡ್ಡದು ಎಂದು ಮೂದಲಿಸಿದ. The patient's father was upset. Why is he behaving so impatiently? If we want to know a little bit about my son's condition, he was running without time. This is the rush of those people who have fallen behind money. Money is always bigger for them than the lives of the patients. Fifth question. Nurse ರೋಗಿಯ ತಂದೆಗೆ ಏನು ಹೇಳಿದಳು? What did the nurse say to the patient's father? Answer: ನರ್ಸ್ ರೋಗಿಯ ತಂದೆಗೆ, ಅವರ ಮಗ ನಿನ್ನೆ ಅಷ್ಟೇ ನಡೆದ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ. ಪಾಪ, ನಾವವರಿಗೆ ಫೋನು ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆಯ ದುಃಖದ ಮಡುವಿನಲ್ಲಿದ್ದರು. ನಿನ್ನ ಮಗನ ತುರ್ತನ್ನು ಹೇಳುತ್ತಲೇ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದರು. ನಿನ್ನ ಮಗನ ಜೀವ ಉಳಿಸಿ ಈಗವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಎಂದು ಹೇಳಿದಳು. The nurse told the patient's father, his son died in an accident yesterday. Sadly, when we called him, he was in a state of grief at his son's funeral. He had left the job halfway while telling you of your son's urgency. He saved your son's life and now he is going to complete his son's final farewell. The next mail. 8-10 ವಾಕ್ಯದಲ್ಲಿ ಉತ್ತರಿಸಿ. Answer the following in 8 to 10 sentences. The first question. ವೈದ್ಯ ಹಾಗೂ ರೋಗಿಯ ತಂದೆಯ ನಡುವೆ ಯಾವ ಮಾತುಕತೆಗಳು ನಡೆದವು? What conversations took place between the doctor and the patient's father? Answer: ಒಮ್ಮೆ ರೋಗಿಯ ತಂದೆ ತನ್ನ ಮಗನನ್ನು ಉಳಿಸಿಕೊಳ್ಳಲು ವೈದ್ಯನಿಗಾಗಿ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದನು. ಸಮಯಕ್ಕೆ ಬಾರದ ವೈದ್ಯನ ಮೇಲೆ ರೋಗಿಯ ತಂದೆಗೆ ಸಿಟ್ಟಿತ್ತು. ಆದ್ದರಿಂದ ವೈದ್ಯ ಆಪರೇಷನ್ ಥಿಯೇಟರ್ ಬಳಿ ಬಂದಾಗ ರೋಗಿಯ ತಂದೆ, ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ? ನನ್ನ ಮಗನ ಜೀವ ಅಪಾಯದಲ್ಲಿರುವುದು ನಿಮಗೆ ತಿಳಿದಿಲ್ಲವೇ ಎಂದು ಗುಡುಗಿದರು. ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ವೈದ್ಯ, ದಯವಿಟ್ಟು ಕ್ಷಮಿಸಿ, ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ. ನನಗೆ ಫೋನ್ ಬರುತ್ತಿದ್ದಂತೆ ಹೊರಟು ಬಂದಿದ್ದೇನೆ. ಸ್ವಲ್ಪ ಶಾಂತವಾಗಿ ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡಿ. ಈಗಾಗಲೇ ತಡವಾಗಿದೆ ಎಂದರು. Meaning, once the patient's father was waiting in the hospital for a doctor to save his son. The patient's father was angry with the doctor for not coming on time. So, when the doctor came near the operation theatre, the patient's father asked, "Did it take you so long to come here? Don't you know that my son's life is in danger?" Listening patiently to his words, the doctor said, "Kindly forgive me. I wasn't in the hospital. I came as soon as I got the call. Please calm down a bit and let me do my job. It's already too late." Second, ವೈದ್ಯರ ಯಾವ ಗುಣಗಳು ನಿಮಗೆ ಮೆಚ್ಚುಗೆಯಾದವು? ಏಕೆ? What qualities of the doctor did you admire and why? Answer: ವೈದ್ಯರು ತಮ್ಮ ಮಗನ ಅಂತ್ಯಕ್ರಿಯೆಯನ್ನು ಬಿಟ್ಟು ಅಪಘಾತಕ್ಕೆ ಒಳಗಾದ ಒಬ್ಬ ಹುಡುಗನ ಜೀವ ಉಳಿಸಲು ಆಸ್ಪತ್ರೆಗೆ ಧಾವಿಸಿ ಬಂದರು. ತಮ್ಮ ನೋವನ್ನು ಬದಿಗಿರಿಸಿ ತಮ್ಮ ಕರ್ತವ್ಯವನ್ನು ಮುಂದಿಟ್ಟರು. ವೈದ್ಯರ ಈ ಕರ್ತವ್ಯ ನಿಷ್ಠೆ ಭಾವನೆ ನನಗೆ ಬಹಳ ಹಿಡಿಸಿತು. ಅದಲ್ಲದೆ ರೋಗಿಯ ತಂದೆ ಎಷ್ಟೇ ಹರಿಹಾಯ್ದರೂ ತಾಳ್ಮೆಗೆಡದೆ ಅವರಿಗೆ ಆಶ್ವಾಸನೆ ನೀಡಿ ಆ ಹುಡುಗನ ಜೀವ ಉಳಿಸಿದರು. Meaning, the doctors skipped his son's funeral and rushed to the hospital to save the life of an accident victim. He put aside his pain and prioritized his duty. I liked the sense of professionalism and compassion on the part of the doctor. Also, the patience he displayed in handling the father's anxiety was commendable. He assured the father and saved the boy's life.
The next main is ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ವಿವರಿಸಿ. Who said the following words to whom? Explain. The first dialogue. ಇಲ್ಲಿ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ? Did it take you so long to get there? Answer. ಈ ಮಾತನ್ನು ತಂದೆ ವೈದ್ಯರಿಗೆ ಕೇಳಿದನು. The father asked this to the doctor. Second. ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂತಹದು. Such is the rush of those who have fallen after the money. ಈ ಮಾತನ್ನು ತಂದೆ ನರ್ಸ್ಗೆ ಹೇಳಿದನು. The father told this to the nurse. Third. ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ. Now he is going for the final rites of his son. ಈ ಮಾತನ್ನು ನರ್ಸ್ ತಂದೆಗೆ ಹೇಳಿದಳು. The nurse told this to the father. The next main. ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ. Use the following words in your own sentences. Please correct it to sentence. The first, ಧಾವಂತ means hurry or rush. ಓಟದಲ್ಲಿ ಗುರಿ ಮುಟ್ಟುವ ಧಾವಂತವಿತ್ತು. There was a rush to reach the goal in a race. Second, ಸಾಂತ್ವನ consolation. ಗುರುಗಳು ಸೋತವರಿಗೆ ಸಾಂತ್ವನ ನೀಡಿದರು. The guru or the teacher consoled the lost team. Third, ಪಾರಾಗು means escape. ಎಲ್ಲ ಕಷ್ಟಗಳಿಂದ ಪಾರಾದೆ. I have escaped from all the difficulties. Fourth question, ಮೂದಲಿಸು sneer. ನೀನು ಕೆಟ್ಟವನು ಎಂದು ಮೂದಲಿಸಿದ. You're bad, he scolded. ಆಕ್ರೋಶ anger. ಆಕ್ರೋಶದಿಂದ ಮಾಡಿದ ಕೆಲಸ ಕೆಡುವುದು. The work done out of anger or rage is never good. Sixth, ವಿದಾಯ means goodbye. ಅಮ್ಮನಿಗೆ ವಿದಾಯ ಹೇಳಿ ಶಾಲೆಗೆ ಹೊರಟೆ. I said goodbye to my mother and left for the school. The next main is ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. Write the opposite words. First question, ರೋಗಿ, ನಿರೋಗಿ, patient, non-patient, or somebody who is healthy. Second, ದುಃಖ, ಸುಖ, sorrow or happiness. ಶಕ್ತಿ, ನಿಶಕ್ತಿ, power and weakness. ಶಾಂತ, ಅಶಾಂತ, calm and restless. ಸಾವು, ಹುಟ್ಟು, death and birth. ಅಂತಿಮ, ಆರಂಭ, end and the start. ಅಸಹನೆ, ಸಹನೆ, impatience and tolerance. ಪ್ರಾಮಾಣಿಕ, ಅಪ್ರಾಮಾಣಿಕ, honest and dishonest. The next main, ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. Split the following words. First, ತಾಳ್ಮೆ ಗೆಟ್ಟು, ತಾಳ್ಮೆ ಪ್ಲಸ್ ಕೆಟ್ಟು, impatient. ಪ್ರಾಣಪಾಯ, ಪ್ರಾಣ ಪ್ಲಸ್ ಅಪಾಯ, life threat. ಮತ್ತೇನಾದರೂ, ಮತ್ತೆ ಪ್ಲಸ್ ಏನಾದರೂ means something else. ಪಣಕ್ಕಿಡು, ಪಣಕ್ಕೆ ಪ್ಲಸ್ ಇಡು, wager. ಬೇಸರವಾಯಿತು, ಬೇಸರ ಪ್ಲಸ್ ಆಯಿತು, disappointed. The last main, ಕೆಳಗಿನ ಅನ್ಯ ದೇಶೀಯ ಪದಗಳಿಗೆ ಸಮಾನಾಂತರ ಕನ್ನಡ ಪದಗಳನ್ನು ಬರೆಯಿರಿ. Write Kannada words for the following English words. The first word, nurse. In Kannada, dadi. Phone. In Kannada, ದೂರವಾಣಿ. Operation. Kannada, ಶಸ್ತ್ರಚಿಕಿತ್ಸೆ. Room. In Kannada is ಕೊಠಡಿ. Accident. In Kannada, ಅಪಘಾತ. Theater means ಶಸ್ತ್ರಚಿಕಿತ್ಸೆ ಕೊಠಡಿ. Sister, dadi. So that's the end for the exercise for the chapter Antima Vidaya. Thanks for watching. Please do like and subscribe to my channel to see more such videos. Thank you.